ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಟನ್ ಸಾರು ಹೆಂಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಮುದ್ದೆಗೆ ಕಾಂಬಿನೇಷನ್ನು ಮಟನ್ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತ ಬರ್ತಾಯಿದೆ ನಾನು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದ ತಕ್ಷಣ. ನೋಡಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದು ಕಾಯಿದ ಮೇಲೆ ಕಾಯೋಕ್ಕೆ ಒಂದು ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ್ರೇ ಫ್ರೈ ಮಾಡ್ಕೊಳಕ್ಕೆ, ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಬೇಗ ಆಗುತ್ತೆ. ಇವಾಗ 2 ಈರುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ 2 ಟೊಮಾಟೊ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಹಸಿಮೆಣ್ಸಿನ್ಕಾಯಿ 15 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದು ಒಣಗಿರೋದಲ್ಲ, ನಾನು ಹಣ್ಣಾಗಿರೋದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. 15 ಹಸಿಮೆಣ್ಸಿನ್ಕಾಯಿ. 1 ಇಂಚಷ್ಟು ಶುಂಠಿ ಹಾಕಿದ್ದೀನಿ. ಹಾಕ್ಕೊಂಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಗಸಗಸೆ, ಲವಂಗ, ಮೆಣಸು, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮೆಣಸು ಹಾಕಿರೋದು ಒಂದು 20 ಮೆಣಸು ಹಾಕಿದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಕಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಹಸಿ ಸ್ಮೆಲ್ ಹೋಗೋಗಟ್ಟ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಪುದೀನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಎಲ್ಲನೂ ಫ್ರೈ ಆದಂಗೆ ಮಾಡ್ಕೊಂಬಿಟ್ಟು ಇವಾಗ ಅದ್ರ ಜೊತೆಗೆ ಧನಿಯಾ ಪುಡಿ ಸೇರಿಸ್ಕೊತೀನಿ. ನಾನು ಮಟನ್ ಸಾರು ಮಾಡ್ತಾ ಇರೋದು 1 kgಗಲ್ವಾ, ಅದಕ್ಕೆ 1 ಬಟ್ಲು ಸ್ವಲ್ಪ ಮಾತ್ರ ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮಸಾಲೆ ಎಲ್ಲದಕ್ಕೂ ಹೊಂದ್ಕೊಬೇಕಲ್ವ, ಅದಕ್ಕೆ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ ಎತ್ಕೊಂಡು ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬರೋಣ ಬನ್ನಿ. ಇವಾಗ ನೋಡಿ ರುಬ್ಕೊಂಬಂದಿದ್ದೀನಿ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿದೆಯಲ್ಲ, ಘಮ ಘಮ ಅಂತ ಬರ್ತಾಯಿದೆ. ಅದಕ್ಕೊಂದು ಸೈಡಲ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯಬೇಕು. ಇವಾಗ ಮಟನೆಲ್ಲ ಹಾಕ್ತಿರಲ್ವ, ಅದಕ್ಕೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯ್ದ ಮೇಲೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. 1 ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಆ ಎಣ್ಣೆಲಿ ಹಾಕ್ಬಿಟ್ಟು ಒಂದೇ ಒಂದು ಈರುಳ್ಳಿನೇ ಕೊಯ್ಕೊಂಡಿರೋದು, ಅದನ್ನು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಂಗೆ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರು. ಎಲ್ಲರೂ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಅದು ಫ್ರೈ ಆದಮೇಲೆ ಮಟನ್ನು ತೊಳೆದಿಟ್ಕೊಂಡಿದ್ದೆ 1 kg. ಅದ್ರ ಜೊತೆಗೆ ಆಲೂಗಡ್ಡೆ 1 ಹಾಕಿದ್ದೀನಿ. ಯಾಕೆ ಆಲೂಗಡ್ಡೆ ಹಾಕಿದ್ದೀನಿ ಅಂದರೆ ಸಾಂಬಾರು ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಆಲೂಗಡ್ಡೆ ಹಾಕಿದ್ರೇ ತಿಂತಾರೆ. ಅದಕ್ಕೆ ನಿಮ್ಮ ಮನೇಲಿ ಹೆಂಗೆ ತಿಂತಾರೋ ಆ ಥರ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಇವಾಗೆಲ್ಲನೂ ಹಾಕ್ಕೊತೀನಿ. ಇದು ಬಂದು ಮೇಕೆ ಮಟನ್ ತೊಗೊಂಬಂದಿದ್ದಾರೆ. ನೋಡಿ ಎಲ್ಲ ಕುಕ್ಕರಲ್ಲಿ ಹಾಕ್ಕೊಂಡು ಆಲೂಗಡ್ಡೆ ನೀವು ಎಷ್ಟೇ ನೀರಾಗಿ ಇಕ್ಕಿದ್ರೂ ಆಲೂಗಡ್ಡೆ ಹಾಕಿದ್ರೆ ಗಟ್ಟಿ ಬರುತ್ತೆ. ಇವಾಗ ನೋಡಿ ಎಲ್ಲ ಫ್ರೈ ಮಾಡ್ಕೊತೀನಿ. ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಟನ್ನ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ನಿಮ್ಗೆ ಹೇಳ್ತಾಯಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಎಣ್ಣೆಯಲ್ಲಿ ಆ ಮಟನೆಲ್ಲ ಕ್ಲೀನಾಗಿ ಬೆರಿಬೇಕು. ಬೆರೆತ್ರೇ ಚೆನ್ನಾಗಿರುತ್ತೆ. ಎಲ್ಲ ನಾವು ಫ್ರೈ ಮಾಡಿಬಿಟ್ಟೆ ನಾವು ಮಟನ್ ಸಾರು ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ತಂಗೆ ಬಿಡಬೇಕು. ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಮಟನಲ್ಲಿ. ಅದೆಲ್ಲ ಡ್ರೈ ಆಗೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಇವಾಗ ನೋಡಿ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆ ಇಟ್ಕೊಂಡಿದ್ದೀರಲ್ವ, ಆ ಮಸಾಲೆ ನಾನು ಹಾಕ್ತಾಯಿದ್ದೀನಿ.
ಮಸಾಲೆ ಹಾಕ್ಕೊಂಡಿದ್ದೀನಲ್ವ, ಇವಾಗ ನೀರು ಸೇರಿಸ್ತೀನಿ ಅದಕ್ಕೆ. ನಿಮ್ಮ ಮನೇಲಿ ಎಷ್ಟು ಗಟ್ಟಿ ಬೇಕಾದರೆ ಗಟ್ಟಿಗೆ ಇಟ್ಕೊಳ್ಳಿ, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಇಟ್ಕೊಳ್ಳಿ. ನಾನು ಜಾರ್ ತೊಳೆದಿರೋ ನೀರಿದೆಯಲ್ವ ಅದನ್ನೇ ಹಾಕ್ಕೊಂಡೆ. ನೋಡಿ ಇವಾಗ ಕಲಿಸ್ತಾ ಇದ್ದೀನಿ, ಎಲ್ಲ ಮಿಕ್ಸ್ ಕೊಡ್ತಾಯಿದ್ದೀನಿ ಒಂದ್ಸಲಿ. ಸ್ವಲ್ಪ ನೀರು ಬೇಕು ಅನಿಸ್ತು ನನಗೆ, ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ನೀರು. ಸ್ವಲ್ಪ ಹಾಕ್ಕೊತೀನಿ, ಸ್ವಲ್ಪ ನೀರು ಅಷ್ಟೇ ಫ್ರೆಂಡ್ಸ್ ನಾನು ಹಾಕ್ಕೊಳೋದು. ನೋಡಿ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ನಾನು ಉಪ್ಪು ಹಾಕ್ಕೊತೀನಿ ಅದಕ್ಕೆ. ನೋಡಿ ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ ಫ್ರೆಂಡ್ಸ್. ನಾನು ಮಿಕ್ಸ್ ಕೊಟ್ಟು ಇವಾಗ ಪುದೀನ ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡಿದ್ದೀರಲ್ವ ಅದಕ್ಕೆ ನಾನು ಅದ್ರ ಮೇಲೆ ಹಾಕ್ತೀನಿ. ಅಂದರೆ ನಾನು ಮಿಕ್ಸ್ ಕೊಡಲ್ಲ, ಅದು ಹಂಗೆ ಇರುತ್ತೆ ಮೇಲೇ ಘಮ ಘಮ ಅಂತ ಇರುತ್ತೆ. ಅದು ಬೆಂದ್ರೂ ಆ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲನೂ ಅದ್ರ ಮೇಲೇ ಇರುತ್ತೆ. ನಾನು ಮಿಕ್ಸ್ ಮಾಡಲ್ಲ. ಇವಾಗ ನೋಡಿ ಕುಕ್ಕರ್ ಮುಚ್ಚಳ ಹಾಕಿ, ನಿಮಗೆ ಹೆಂಗೆ ನಿಮ್ಮ ಮನೇಲಿ ತಿಂತಾರೋ ನಾನು 4 ವಿಸಿಲು ಕೂಗಿಸ್ಕೊತೀನಿ. ಯಾಕಂದರೆ ಇದು ಮೇಕೆ ಮಟನ್ ಅಲ್ವಾ, 4 ವಿಸಿಲ್ ಬೇಕೇ ಬೇಕು. 4 ವಿಸಿಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡ್ಮೇಲೆ ಇವಾಗ ಕೂಲಾಗಿದೆ. ಇವಾಗ ಬಿಚ್ತಾ ಇದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಘಮ ಘಮ ಅಂತ ಬರ್ತಾಯಿದೆ. ಈ ಥರ ಒಂದೇ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಡಿ. ಇನ್ನೊಂದ್ಸಲ ಮಾಡಿಕೊಡು ಅಂತ ಕೇಳ್ತಾರೆ. ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ, ಸೂಪರಾಗಿರುತ್ತೆ. ಇದಕ್ಕೆ ಚಪಾತಿ ಮುದ್ದೆ ಚೆನ್ನಾಗಿರುತ್ತೆ, ಮುದ್ದೆಗೆ ಮಾತ್ರ ಸಖತ್ತಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬಾಯ್ ಫ್ರೆಂಡ್ಸ್.